ಅನಂತ ಕಲ್ಯಾಣ ಗುಣಪೂರ್ಣನಾದ ಭಗವಂತನು ಪ್ರಳಯ ಜಲದಿಯಲ್ಲಿ ಮುಳುಗಿದ ಪೃಥ್ವಿಯನ್ನು ಉದ್ಧರಿಸಲು ಸದಾ ವರಾಹ ಶರೀರವನ್ನು ಧರಿಸಿದ್ದನು. ಒಂದು ದಿನ ಸ್ವಯಂಭೂ ಮನುವು ಅತೀವ ನಮ್ರತೆಯಿಂದ ಕೈ ಮುಗಿದುಕೊಂಡು ತನ್ನ ತಂದೆಯಾದ ಬ್ರಹ್ಮದೇವರ ಬಳಿ ಹೇಳಿದನು. ಅಪ್ಪ, ಏಕಮಾತ್ರ ನೀನೇ ಎಲ್ಲಾ ಜೀವರನ್ನು ಸೃಷ್ಟಿಸಿರುವೆ. ನೀನೇ ಎಲ್ಲಾ ಜೀವರ ನಿರ್ವಾಹಕವನ್ನು ಮಾಡನಾಗಿರುವೆ. ನಾನು ನಿನಗೆ ನಮಸ್ಕಾರ ಮಾಡುತ್ತೇನೆ. ನಿನ್ನೆ ಸೇವೆಯಾಗುವಂತಹ ಯಾವ ಕೆಲಸವನ್ನು ನಾನು ಮಾಡಬಲ್ಲೆನು? ನನಗೆ ಸೇವೆ ಮಾಡುವ ಅಪ್ಪಣೆಯನ್ನು ಕೊಡು. ಮಗುವಿನ ಮಾತನ್ನು ಕೇಳಿ ಬ್ರಹ್ಮನು ಹೇಳಿದನು, ಮಗು, ನಿನಗೆ ಮಂಗಳವಾಗಲಿ. ನಾನು ನಿನ್ನಲ್ಲಿ ತುಂಬಾ ಪ್ರಸನ್ನನಾಗಿರುವೆ. ಏಕೆಂದರೆ ನೀನು ನನ್ನಲ್ಲಿ ಅಪ್ಪಣೆ ಕೇಳಿರುವ ಆಗ ಆತ್ಮಸಮರ್ಪಣೆ ಮಾಡಿರುವೆ. ಮಕ್ಕಳು ತಮ್ಮ ತಂದೆಯನ್ನು ಇದೇ ರೀತಿ ಪೂಜೆ ಮಾಡಬೇಕು. ಅವರು ತಮ್ಮ ತಂದೆಯ ಅಪ್ಪಣೆಯನ್ನು ಆದರದಿಂದ ಪಾಲಿಸಬೇಕು. ನೀನು ಧರ್ಮದಿಂದ ಪೃಥ್ವಿಯನ್ನು ಪಾಲಿಸು. ಯಜ್ಞಗಳ ಮೂಲಕ ಶ್ರೀಹರಿಯನ್ನು ಆರಾಧನೆ ಮಾಡು. ಪ್ರಜಾಪಾಲನೆಯಿಂದ ನನ್ನ ದೊಡ್ಡ ಸೇವೆಯಾಗಬಹುದು. ಇದನ್ನು ಕೇಳಿ ಮನು ಹೇಳಿದನು, ತೀರ್ಥರೂಪರೇ, ನಾನು ನಿಮ್ಮ ಅಪ್ಪಣೆಯನ್ನು ಖಂಡಿತವಾಗಿ ಪಾಲಿಸುವೆನು. ಆದರೆ ಎಲ್ಲಾ ಜೀವಿಗಳು ವಾಸವಾಡುವಂತಹ ಪೃಥ್ವಿಯು ಈಗ ಪ್ರಳಯ ಜಲದಲ್ಲಿ ಮುಳುಗಿ ಹೋಗಿದೆ. ನಾನು ಹೇಗೆ ಪೃಥ್ವಿಯನ್ನು ಪಾಲಿಸಲಿ? ಪೃಥ್ವಿಯ ಅವಸ್ಥೆಯನ್ನು ಕಂಡು ಬ್ರಹ್ಮದೇವರು ತುಂಬಾ ಚಿಂತಿತರಾದರು. ಅವರು ಪೃಥ್ವಿಯ ಉದ್ಧಾರ ಕುರಿತು ಚಿಂತಿಸುತ್ತಿದ್ದಂತೆ ಅವರ ಮೂಗಿನಿಂದ ಅಕಸ್ಮಾತ್ತಾಗಿ ಹೆಬ್ಬೆರಳಿನ ಗಾತ್ರದ ಒಂದು ವರಾಹ ಶಿಶು ಪ್ರಕಟವಾಯಿತು. ನೋಡುತ್ತಿದ್ದಂತೆ ಅದು ಪರ್ವತಾಕಾರದಾಗಿ ಬೆಳೆದು ಗರ್ಜಿಸತೊಡಗಿತು. ಬ್ರಹ್ಮದೇವರು ಭಗವಂತನ ಮಾಯನ್ನು ಅರಿತುಕೊಂಡರು. ಸಾಕ್ಷಾತ್ ಭಗವಂತನೇ ವರಾಹ ರೂಪದಿಂದ ಅವತರಿಸಿದನು. ಭಗವಂತನ ಗರ್ಜನೆ ಕೇಳಿ ಅವರು ಸ್ತುತಿ ಮಾಡತೊಡಗಿದರು. ಬ್ರಹ್ಮದೇವರು ಸ್ತುತಿಯಿಂದ ಭಗವಾನ್ ವರಾಹನು ಪ್ರಸನ್ನನಾಗಿ ಪೃಥ್ವಿಯನ್ನು ಉದ್ಧರಿಸಲಿಕ್ಕಾಗಿ ಆ ಪ್ರಳಯ ಜಲದಲ್ಲಿ ಪ್ರವೇಶಿಸಿದನು. ಕೆಲವೇ ಕ್ಷಣದಲ್ಲಿ ಅವನು ರಸಾತಳದಲ್ಲಿ ಮುಳುಗಿ ಹೋದ ಪೃಥ್ವಿಯನ್ನು ತನ್ನ ಭಾರೀ ಕೋಡೆ ದಾಡಿಗಳಲ್ಲಿ ಧರಿಸಿಕೊಂಡು ಮೇಲಕ್ಕೆ ಬಂದನು. ಭೂಮಿ ದೇವಿಯನ್ನು ಎತ್ತಿಕೊಂಡು ಬರುವಾಗ ದಾರಿಯಲ್ಲಿ ಹಿರಣ್ಯಾಕ್ಷನೆಂಬ ದೊಡ್ಡ ದೈತ್ಯನು ಗದೆಯನ್ನೆತ್ತಿಕೊಂಡು ನೀರಿನಲ್ಲೇ ಭಗವಾನ್ ವರಾಹನೊಂದಿಗೆ ಯುದ್ಧ ಮಾಡಿದನು. ವರಾಹಸ್ವಾಮಿಯು ಸಿಟ್ಟುಕೊಂಡು ತನ್ನ ದಿವ್ಯವಾದ ಸುದರ್ಶನ ಚಕ್ರದಿಂದ ಸಿಂಹವು ಆನೆಯನ್ನು ಸೀಳಿಬಿಡುವಂತೆ ಆ ದೈತ್ಯನನ್ನು ವಧಿಸಿಬಿಟ್ಟನು. ಭೂದೇವಿಯನ್ನು ಲೀಲಾಚಾಲವಾಗಿ ಮೇಲಕ್ಕೆ ಎತ್ತು ತಂದ ವರಾಹಸ್ವಾಮಿಯನ್ನು ಬ್ರಹ್ಮಾದಿ ದೇವತೆಗಳು ತಲೆಬಾಗಿ ಕೈಮುಗಿದುಕೊಂಡು ಸ್ತುತಿಸತೊಡಗಿದರು. ಇದರಿಂದ ಪ್ರಸನ್ನಗೊಂಡ ಭಗವಾನ್ ವರಾಹಸ್ವಾಮಿಯು ಪೃಥ್ವಿಯನ್ನು ಸ್ಥಿರವಾಗಿ ತನಗೊಳಿಸಿ ದೇವತೆಗಳನ್ನು ಹರಿಸಿದನು. ಭಗವಾನ್ ವರಾಹಸ್ವಾಮಿಯನ್ನು ಆದಿವರಾಹ, ಯಜ್ಞವರಾಹ, ಭೂವರಾಹ ಎಂದು ಕರೆಯಲಾಗುತ್ತದೆ. ಭೂದೇವಿಯನ್ನು ಉದ್ಧರಿಸಿದ ವರಾಹಸ್ವಾಮಿಗೆ ನಾವೆಲ್ಲರೂ ನಮಸ್ಕರಿಸೋಣ.